ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಿಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. 8ನೇ ತರಗತಿ 9ನೇ ತರಗತಿ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ಸುಲಭವಾಗಿ ಕಲಿಯುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೆ, ವ್ಯಾಕರಣವನ್ನು. ಈ ಹಿಂದಿನ ಒಂದು ವಿಡಿಯೋದೊಳಗೆ ಟೈಪ್ಸ್ ಆಫ್ ಸೆಂಟೆನ್ಸಸ್, ವಿವಿಧ ಪ್ರಕಾರದ ವಾಕ್ಯಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಸಾಧಾರಣ ವಾಕ್ಯಗಳು, ಅಸರ್ಟಿವ್ ಸೆಂಟೆನ್ಸಸ್ಸನ್ನು ನಾವು ನೋಡಿದ್ದೀವಿ. ಈಗ ಈ ಒಂದು ವಿಡಿಯೋದೊಳಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್, ಪ್ರಶ್ನಾರ್ಥಕ ವಾಕ್ಯಗಳು ಅಂದರೆ ಏನು ಅಂತ ನೋಡೋಣ. ಹಲವೊಮ್ಮೆ ನಾವು ಮಾತನಾಡುವಾಗ ಸಂದರ್ಭಾನುಸಾರವಾಗಿ ಪ್ರಶ್ನೆಗಳನ್ನು ಹಾಕುತ್ತಾ ಮಾತನಾಡುವುದು ಉಂಟು. ಇಂಥ ಪ್ರಶ್ನೆ ಸೂಚಕ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳು ಅನ್ನುವರು. ಇಂಥ ವಾಕ್ಯಗಳ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲೇಬೇಕು. ನಾವು ದಿನನಿತ್ಯ ರೂಢಿಯೊಳಗೆ ಮಾತಾಡುವಾಗ ಕೆಲವೊಂದು ಪ್ರಶ್ನೆಗಳನ್ನು ಮಾಡಿ ಮಾತಾಡ್ತೀವಿ, ಹೌದಾ? ಎಲ್ಲಿ ಹೋಗಿದ್ದೀಪ ಅಂತೀವಿ, ಯಾರು ಹೇಳಿದರು ಅಂತೀವಿ, ಹೇಗಿದ್ದೀಯಾ ಅಂತೀವಿ. ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಹಾಕಿ ನಾವು ಪ್ರತಿನಿತ್ಯ ಮಾತಾಡ್ತಾ ಇರ್ತೀವಿ. ಪ್ರತಿನಿತ್ಯ ಮಾತಾಡುವಾಗ ಪ್ರಶ್ನೆಗಳನ್ನು ಹಾಕಿ ಮಾತನಾಡುವಂಥ ವಾಕ್ಯಗಳಿಗೆ ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಏನಂತೀವಿ? ಇನ್ ಸರ್ಟೇನ್ ಅಕೇಜನ್ಸ್ we talk asking questions. Such type of sentences are called as interrogative sentences. Interrogative sentences. Interrogative means to ask questions. We must never fail to put the question mark at the end of the interrogative sentences. ಕೊನೆಯಲ್ಲಿ ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕಂಪಲ್ಸರಿ ಹಾಕಲೇಬೇಕು. ಅದು ಈ ಒಂದು ವಾಕ್ಯದ ನಿಯಮ. ನಾವು ಮಾತನಾಡುವಂಥ ವಾಕ್ಯದೊಳಗೆ ನಾವು ಪ್ರಶ್ನೆಗಳನ್ನು ಕೇಳಿ ನಾವು ಏನು ಮಾತಾಡ್ತೀವಿ ಅಂಥ ವಾಕ್ಯಗಳಿಗೆ ನಾವು ಪ್ರಶ್ನಾರ್ಥಕ ವಾಕ್ಯಗಳಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಿನಗೇನು ಬೇಕು ಅಂದರೆ ವಾಟ್ ಡು ಯು ವಾಂಟ್. ನಿನಗೇನು ಬೇಕು, ವಾಟ್ ಡು ಯು ವಾಂಟ್. ನಿನಗೇನು ಬೇಕಪ್ಪ ಅಂತ ಕೇಳ್ತಿರ್ತೀವಿ ನಾವು. ಅದನ್ನು ಇಂಗ್ಲೀಷ್ನಾಗ ಏನಂತೀವಿ? ವಾಟ್ ಡು ಯು ವಾಂಟ್. ಈಗ ನೀನು ಏನು ಬರೆಯುವೆ, ಏನು ಬರಿತಾ ಇದ್ದೀಪ ನೀ ಅಂತ ಕೇಳ್ತೀವಿ ಸಾಮಾನ್ಯವಾಗಿ. ಅದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳಬೇಕು? ವಾಟ್ ಡು ಯು ರೈಟ್. ವಾಟ್ ಡು ಯು ರೈಟ್. ಏನು ಬರೀತಿದ್ಯಾ, ಏನು ಬರೆಯುತ್ತೀಯಾ ಅಂತ. ನಿನ್ನ ಹೆಸರು ಏನು, ವಾಟ್ ಈಸ್ ಯುವರ್ ನೇಮ್. ಇಲ್ಲಿ ನೋಡಿರಿ, ಪ್ರತಿ ಸೆಂಟೆನ್ಸಸ್ದ ಕೊನೆಯಲ್ಲಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹಾಕಿದ್ದೀವಿ ನಾವು. ಕನ್ನಡದಲ್ಲಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿರ್ಬೋದು. ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕುವುದು ಕಂಪಲ್ಸರಿ, ಅದನ್ನು ಹಾಕಲೇಬೇಕು. ನಿನಗೇನು ಬೇಕು, ವಾಟ್ ಡು ಯು ವಾಂಟ್. ನೀನು ಏನು ಬರೆಯುವೆ, ವಾಟ್ ಡು ಯು ರೈಟ್. ನಿನ್ನ ಹೆಸರು ಏನು, ವಾಟ್ ಈಸ್ ಯುವರ್ ನೇಮ್. ದೆನ್ ನೀನು ಏನು ಹೇಳಬೇಕೆಂದು ಬಯಸುವೆ. ನೀನು ಏನು ಹೇಳಬೇಕಂತ ಮಾಡಿಪ್ಪ, ಏನು ಹೇಳಬೇಕಂತ ಬಯಸಿ ಅಂದರೆ ವಾಟ್ ಡು ಯು ವಾಂಟ್ ಟು ಸೇ. ಏನು ಹೇಳಬೇಕಂತ ಮಾಡಿದೀಯಾ ಅಂತ. ಈ ರೀತಿ ವಾಟ್ ಅನ್ನುವಂಥ ಒಂದು ಶಬ್ದದಿಂದ ಆರಂಭವಾಗುವಂಥ ವಾಕ್ಯಗಳಿವು, ವಾಟ್. ಈಗ ನೆಕ್ಸ್ಟ್ ಹೂ ಅನ್ನುವಂಥ ಪ್ರಶ್ನಾರ್ಥಕ ಶಬ್ದವನ್ನು ನೋಡೋಣ ನಾವು. ಇಲ್ಲಿ ವಾಟ್ ಅನ್ನುವಂಥ ಪ್ರಶ್ನಾರ್ಥಕ ಶಬ್ದ, ಇಲ್ಲಿ ಹೂ ಅನ್ನುವಂಥ ಪ್ರಶ್ನಾರ್ಥಕ ಶಬ್ದ. ನೀನು ಯಾರು, ಹೂ ಆರ್ ಯು. ನೀನು ಯಾರು, ಹೂ ಆರ್ ಯು. ಅವರು ಯಾರು, ಹೂ ಆರ್ ದೇ. ಹಾಡು ಯಾರು ಹೇಳಿದರು. ಹೂ ಸ್ಯಾಂಗ್ ದ ಸಾಂಗ್. ಮಾರ್ಕೆಟ್ಗೆ ಯಾರು ಹೋಗುತ್ತಾರೆ. ಹೂ ವಿಲ್ ಗೋ ಟು ದಿ ಮಾರ್ಕೆಟ್. ಈ ರೀತಿ ಹೂ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಶಬ್ದವನ್ನು ನಾವು ಯೂಸ್ ಮಾಡಿಕೊಂಡು ಈ ರೀತಿ ಪ್ರಶ್ನೆಗಳನ್ನು ಮಾಡುವುದು. ಹೂ, ಅಲ್ಲಿ ವಾಟ್ ಅಂತ ಮಾಡಿದ್ದೀವಿ, ಇಲ್ಲಿ ಹೂ ಅಂತ ಮಾಡಿದ್ದೀವಿ. ಇಲ್ಲಿ ಹೌ ಅನ್ನೋದನ್ನು ನೋಡೋಣ. ಹೌ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಪ್ರಶ್ನೆಗಳನ್ನು ಹಾಕ್ತೀವಿ. ಪ್ರಶ್ನೆ ಇದು: ಅವನು ಶಾಲೆಗೆ ಹೇಗೆ ಹೋಗುತ್ತಾನೆ. ಹೌ ಡಸ್ ಹಿ ಗೋ ಟು ದಿ ಸ್ಕೂಲ್. ಅವನು ಶಾಲೆಗೆ ಹೇಗೆ ಹೋಗುತ್ತಾನೆ. ನೀನು ಹೇಗಿದ್ದೀಯಾ. ಹೌ ಆರ್ ಯು. ಈಗ ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸು
ಇವರೆಲ್ಲ ಬೆಟ್ಟದಾಗ ನಾವು ಕೇಳ್ತೀವಿ ಹೌ ಆರ್ ಯು, ಹೇಗಿದ್ದೀರಿಪ್ಪ, ಹೇಗಿದ್ದೀಯಾ ಅಂಥೇಳಿ. ಹೌ ಆರ್ ಯು. ನಿಮ್ಮ ತಂದೆ ಹೇಗಿದ್ದಾರೆ, ನಿಮ್ಮ ತಂದೆಯವರು ಹೇಗಿದ್ದಾರೆ. ಹೌ ಈಸ್ ಯುವರ್ ಫಾದರ್, ಹೌ ಈಸ್ ಯುವರ್ ಫಾದರ್. ಹೌ ಈಸ್ ಯುವರ್ ಫಾದರ್, ಹೌ ಈಸ್ ಯುವರ್ ಫಾದರ್. ನಿಮ್ಮ ಫಾದರ್ ಹೇಗಿದ್ದಾರೆ. ನೀನು ವಾಪಸ್ ಬಂದಿದ್ದು ಹೇಗೆ, ನೀನು ವಾಪಸ್ ಬಂದಿದ್ದು ಹೇಗೆ. ಹೌ ಡಿಡ್ ಯು ರಿಟರ್ನ್ಡ್, ಹೌ ಡಿಡ್ ಯು ರಿಟರ್ನ್ಡ್. ಈ ರೀತಿ ಹೌ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಶಬ್ದವನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಕ್ವಶನ್ಗಳನ್ನು ಮಾಡ್ತೀವಿ. ಇನ್ನೂ ಇದರೊಳಗೆ ವೇರ್, ವಿಚ್ ಅದಾವ, ಅವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ನೀವು ತಿಳ್ಕೊಳ್ಬೇಕಾದದ್ದಂದರೆ ನಾವು ಪ್ರತಿ ದಿವಸ ಮಾತನಾಡುವಂಥ ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ನಾವು ಏನು ಮಾತಾಡ್ತೀವಿ, ಆ ಪ್ರಶ್ನೆಗಳನ್ನು ಕೇಳಿ ಮಾತನಾಡುವಂಥ ವಾಕ್ಯಗಳಿಗೆ ನಾವು ಏನಂತೀವಿ, ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಈ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಯಾವಾಗಲೂ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲೇಬೇಕು. ಅಂದಾಗ ಮಾತ್ರ ಅದು ಪ್ರಶ್ನಾರ್ಥಕ ವಾಕ್ಯವಾಗಿ ಆಗ್ತದೆ. ಈ ಒಂದು ವಿಡಿಯೋ ನಿಮಗೆ ತಿಳಿದದಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ತಿಳಿದಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಹೇಳಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.